ವಿಠಲ ವಿಠಲ ಪಾಂಡುರಂಗ ವಿಠಲ ಪಾರ್ವತಿ ಪರಮೇಶ್ವರ. ಗಂಡ ಹೆಂಡತಿರ ಜಗಳದ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಪಾಂಡುರಂಗ ವಿಠಲ ಪಾರ್ವತಿ ಪರಮೇಶ್ವರ ಈ ಎರಡೂ ಧಾರಾವಾಹಿಯ ಮುಖ್ಯ ಪಾತ್ರಧಾರಿಗಳು ಕಣ್ಣು ಬರ್ತಾರೆ. ಅವರು ಆಡುವ ಜಗಳ, ಅವರ ಸರಸ ಸಲ್ಲಾಪಗಳು ನಿಮ್ಮೆಲ್ರಿಗೂ ನಗೆಯನ್ನು ತರಿಸುತ್ತೆ ಅಂತ ನಂಬ್ತಾ ಈಗ ಮತ್ತೊಮ್ಮೆ ನಿಮ್ಮೆಲ್ಲರ ಮುಂದೆ ನೃತ್ಯ ಪ್ರದರ್ಶನ. ಪಾಂಡುರಂಗ ವಿಠಲ ಧಾರಾವಾಹಿಯ ಮೇಘ ಮತ್ತು ಅಪೇಕ್ಷಾ ನಿಮಗೋಸ್ಕರ ಮತ್ತೊಂದು ನೃತ್ಯ ಪ್ರದರ್ಶಿಸಲಿದ್ದಾರೆ. ಏಕೋ ಏನೋ ನನ್ನಲ್ಲಿ. ಒಮ್ಮೆ ಮದುವೆ ಆದ ಹೊಸದರಲ್ಲಿ ನನ್ನ ಹೆಂಡತಿ ಸೀರೆ ಕೊಡಿಸಿ ಅಂದ್ಲು. ನೋಡಿ, ಹೆಂಡತಿ ಸೀರೆ ಕೊಡಿಸ್ತಿದ್ರೆ ಭಾಳ ದೊಡ್ಡ ಗಲಾಟೆ ಆಗ್ಬಿಡುತ್ತೆ ಮನೆ. ಸರಿ ನಡಿ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋದೆ. ಒಂದು ಸೀರೆ ಅಂಗಡಿಗೆ ಹೋದ್ವಿ, ದೊಡ್ಡ ಸೀರೆ ಅಂಗಡಿ. ಅವಳು ಸೀರೆ ಅಂಗಡಿಗೆ ಹೋಗ್ಬಿಟ್ಟು ಸೀರೆ ತೋರಿಸಿ, ಈ ಸೀರೆ ತೋರಿಸಿ,
ಆ ಬಾರ್ಡ್ರು ಈ ಕಲರು, ಈ ಬಾರ್ಡ್ರು ಆ ಕಲರು ಅಂತ ತೆಗೆಸ್ತಾನೇ ಇದ್ಲು. ನನಗೂ ಬೇಜಾರಾಯ್ತು, ಹೊರಗಡೆ ಹೋಗಿ ನಿಂತ್ಕೊಂಡೆ. ಅವಳು ಸೀರೆ ತೆಗ್ಸಿದ್ಲು. ಬಹುಶಃ ಅಂಗಡಿರೋ ಎಲ್ಲ ಸೀರೆಗಳು ತೆಗೆದುಹಾಕಿದ್ದಾಯ್ತು. ಯಾವುದು ಸೆಲೆಕ್ಟ್ ಮಾಡಬೇಕು ಅಂತ ಗೊತ್ತಾಗಲೇ ಇಲ್ಲ. ನನಗೆ ಬೇಜಾರು, ಹೊರಗಡೆ ನಿಂತಿದ್ದೆ. ರೀ ಚಂದ್ರು ಬನ್ರಿ ಇಲ್ಲಿ ಅಂದ್ರು. ನಾನು ಹೋದೆ. ಏನು ಅಂದೆ. ಯಾವ್ದಾದ್ರು ಒಂದು ಸೀರೆ ಸೆಲೆಕ್ಟ್ ಮಾಡ್ರಿ. ಅಯ್ಯೋ ನನ್ನನ್ನು ಏನು ಕೇಳ್ತೇನೆ, ನಿಂಗೆ ಯಾವ್ದು ಬೇಕೋ ಆ ಸೀರೆ ಸೆಲೆಕ್ಟ್ ಮಾಡು. ಇಲ್ಲ ನೀವು ಸೆಲೆಕ್ಟ್ ಮಾಡ್ರಿ. ಒಳ್ಳೆ ಕಥೆ ಆಯ್ತಲ್ಲ, ಊಟ ನೀನು, ನಿಂಗೆ ಯಾವ್ದು ಬೇಕೋ ಆ ಸೀರೆ ಸೆಲೆಕ್ಟ್ ಮಾಡಿ ಅಂದೆ. ಅಲ್ಲ ರೀ ಒಗ್ಗಿಯೋರು, ನೀವು ಯಾವ್ದು ಬೇಕೋ ಅದನ್ನು ಕರೆಕ್ಟ್ ಸೆಲೆಕ್ಟ್ ಮಾಡ್ರಿ ಅಂದ್ಬಿಡೋದು. ಇನ್ನೊಂದ್ಸಲಿ ನಾವು ಮನೆಯಲ್ಲಿ ಏನೋ ಮಾಡ್ತಾ ಕೂತಿದ್ದೆ, ಬೆಲ್ ಆಯ್ತು. ನಾನು ಹೇಳ್ತೀನಿ, ನಾನು ನೋಡ್ತೀನಿ ಇರ್ರಿ ಅಂದ್ಲು. ಹೊರಗಡೆ ಹೋದ್ಲು, ಬಾಗಿಲು ತೆಗೆದ್ಲು. ಸ್ವಲ್ಪ ಹೊತ್ತಾದ್ಮೇಲೆ ಬಾಗಿಲು ಹಾಕಿದ ಶಬ್ದ ಕೇಳಿಸ್ ಒಳಗೆ ಬಂದು, ಯಾರೇ ಬಂದಿದ್ದು? ಅದೇ ಪ್ರೊಡ್ಯೂಸರ್ ಕೆ ಮಂಜು ಬಂದಿದ್ರು ಅಂತ. ಏನಂದ್ರು? ನಾವು ಯಾವುದೋ ಸಿನಿಮಾಗೆ ನಿಮಿಸ್ಬೇಕು ಅಂತ ಕೇಳಕ್ ಬಂದಿದ್ರು. ನೀನೇನು ಹೇಳಿದೆ? ಅವ್ರು ಮನ್ಲಿಲ್ಲ ಅಂತ ಹೇಳಿ ಕಳಿಸ್ಬಿಟ್ಟೆ. ನನ್ನ ಮನೇಲೇ ಇದ್ದೀನಲ್ಲೇ, ಸಿನಿಮಾ ಡೇಟ್ಸ್ ಕೇಳಕ್ ಬಂದಿದ್ದಾರೆ, ಸಂಪಾದನೆ ಆಗತ್ತೆ ಅಂತ ಕಳಿಸಿಯಲ್ಲ. ಮತ್ತಿನ್ನೇನ್ರಿ, ಮನ್ಲಿದ್ದಾರೆ ಅಂತ ಹೇಳ್ತೀನಿ, ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ, ಪಾತ್ರೆ ತೊಳಿತಾರೆ ಅಂತ ಹೇಳಕ್ಕಾಗತ್ತಾ? ಅದಕ್ಕೆ ಕಳಿಸ್ಬಿಟ್ಟು ಹೇಳ್ಬಿಡ. ಒಟ್ಟಿನಲ್ಲಿ ನೋಡಿ, ಹೆಂಡತಿ ಗಂಡನಿಗೆ ಎಲ್ಲ ಕೆಲಸವನ್ನ ಮಾಡುವ ತಯಾರಿ ಕೊಡ್ತಾಳೆ. ಅದರಲ್ಲೂ ಪಾರ್ವತಿ ಪರಮೇಶ್ವರದಲ್ಲಿ ಪಾರ್ವತಿ ಪಾಪ ಪರಮೇಶ್ವರನ್ ಕೈಲಿ ಏನೇನು ಆಟ ಆಡಿಸ್ತಾನೆ ಅಂದ್ರೆ ಅಬ್ಬಬ್ಬಬ್ಬಬ್ಬಬ್ಬ. ವಿಠಲ ವಿಠಲ ಪಾಂಡುರಂಗ ವಿಠಲ